ನಿಮ್ಮ ಮಗ ಅವನಿಷ್ಟೊತ್ತಿಗೆ ಬರಬೇಕಾಗಿತ್ತು. ಅವನ ಸ್ಪೀಡ್ ನೋಡಿದ್ರೆ ನಮಗಿಂತ ಮುಂಚೆನೇ ಬಂದಿರ್ತಾನೆ ಅಂತ ನಾವು ಅಂದ್ಕೊಂಡ್ವಿ. ಲಕ್ಷ್ಮಣ ಒಂದು ಸ್ವಲ್ಪ ನೋಡು. ಒಂದು ನಿಮಿಷ. ಹಲೋ, ಹೇಳಿ ಚಿಕ್ಕಪ್ಪ. ಇಷ್ಟು ದಿವಸ ಹುಡುಗಿ ಮನೆ ಅಡ್ರೆಸ್ ಹುಡ್ಕೊಂಡು ಅಲಿತಾ ಇದ್ದು ನೀನು. ಈಗ ನಾವು ಹುಡುಗಿ ಮನೆ ಹತ್ರ ಬಂದು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಏನ್ ಮಾಡ್ಲಿ, ಇದೊಂದು ಕತ್ತೆ. ಅವ್ಳ ಕೈಲಿ ಸಿಕ್ ನಾನು ಸತ್ತೆ. ಅದೇ ಚಿಕ್ಕಪ್ಪ, ಇಲ್ಲೇ ಹತ್ರದಲ್ಲಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಈ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ನೀನೇ ಇಲ್ಲಿಲ್ಲ ಅಂದರೆ ಈ ಕಾರ್ಯಕ್ರಮ 1 ಇಂಚು ಮೂವ್ ಆಗಲ್ಲ. ನಿನಗೆ 10 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನೀನು ಇಲ್ಲಿರ್ತೀಯ. ಇದೇನು ಸುಮ್ಮನೆ ಕೂತ್ಬಿಟ್ರಲ್ಲ, ಹುಡುಗ ಬರೋದ್ರೊಳಗಡೆ ನೀವು ಹುಡುಗಿನ ಮಾತಾಡ್ಸ್ಕೊಂಡ್ಬರ್ಬೋದಲ್ಲ. ಒಳಗಡೆ ಇದ್ದಾಳೆ, ಬನ್ನಿ. ಆಯ್ತು ರೀ. ಅಮ್ಮ, ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ಲ. ಅಣ್ಣನ ಸೆಲೆಕ್ಷನ್ಗೆ ನನ್ನ ಕಡೆ ಅಂದಂತೂ ಫುಲ್ ಒಳ್ಳೆ ಮಹಾಲಕ್ಷ್ಮಿ ಥರ ಇದೆಯಾ. ನನ್ನ ಸೊಸೆ ಹೇಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದು ಹಾಗೆ ಇದ್ದಾಳೆ. ಈ ನಿನ್ನ ಅಂದ ಅಲಂಕಾರ ನೋಡ್ತಾ ಇದ್ರೆ ನಿನಗೆ ಸಂಸ್ಕಾರ ಸಂಪ್ರದಾಯ ಎಲ್ಲದ್ರ ಬಗ್ಗೆ ತಿಳುವಳಿಕೆ ಇದೆ ಅಂತ ಅನ್ಸುತ್ತೆ. ನನ್ನ ದೃಷ್ಟಿನೇ ತಾಗತ್ತೋ ಏನೋ. ಅಕ್ಕ, ಮನೆ ಮಹಾಲಕ್ಷ್ಮಿ ಆಗೋಳ್ಗೆ ಬರೀ ದೃಷ್ಟಿ ಚುಕ್ಕೆ ಇಟ್ರೆ ಸಾಕಾ? ತಗೋ, ಇದನ್ನ ಕೊಡು. ನೆಕ್ಲೆಸು ಚೆನ್ನಾಗಿದೆಯಮ್ಮ. ಆದರೂ ಇದೆಲ್ಲ ಯಾಕೆ ಬೇಕಿತ್ತು? ಯಾಕೆ ಕೊಡಬಾರ್ದು? ನೀನೇ ನಮ್ಮ ಮನೆ ಸೊಸೆ ಆಗೋಳು ಅಂತ ನಾವೆಲ್ಲರೂ ನಿರ್ಧಾರ ಮಾಡಿದ್ಮೇಲೆ ಮದುವೆಯಲ್ಲಿ ಕೊಟ್ರೆ ಏನು, ಈಗ ಕೊಟ್ರೆ ಏನು? ಹಾಗಲ್ಲ, ಇದು ತುಂಬ ಕಾಸ್ಟ್ಲಿ ಅನಿಸುತ್ತೆ. ನನಗೂ ತೊಗೊಳಕ್ಕೆ ಸಂಕೋಚ ಆಗುತ್ತೆ. ಎಷ್ಟಿರ್ಬೋದು? ಆಹಾ, ಇದಪ್ಪ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅಂದ್ರೆ. ಗಿಫ್ಟ್ ಕೊಟ್ರೆ ಅದರ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾಳೆ. ಅಮ್ಮ, ನೀನ್ ಸೊಸೆಯಾಗಿ ಬರೋಳು ಇಂಥ ಕಾಸ್ಟ್ಲಿ ಒಡವೆ ಎಲ್ಲ ಹಾಕೊಂಡೇ ಇಲ್ಲ ಅನ್ಸುತ್ತೆ. ಮೇಡಮ್, ಹಾಗೆಲ್ಲ ಮಾತಾಡಬೇಡಿ. ನಾವು ಮಿಡಲ್ ಕ್ಲಾಸ್ ಜನನೇ ಆಗಿರ್ಬೋದು, ಆದರೆ ಪಾಪ ಅವ್ರೇನು ತಪ್ಪಾಗಿ ಮಾತಾಡಿದ್ರು. ಸುಮ್ಮನೆ ಇರು ಅಮ್ಮ. ನನ್ನ ಫ್ರೆಂಡ್ ಪರವಾಗಿ ನಾನು ಸಾರಿ ಕೇಳ್ತೀನಿ. ಅಯ್ಯೋ, ಯಾರೋ ಮಾಡಿದ ತಪ್ಪಿಗೆ ನೀನು ಯಾಕಮ್ಮ ಕ್ಷಮೆ ಕೇಳಬೇಕು? ನಾನು ಆ ಮನೆಗೆ ಹೋದ್ಮೇಲೆ ಇವಳೇ ನನಗೆ ವಿಲ್ಲನ್ ಅನ್ಸುತ್ತೆ. ಹಾಗಲ್ಲ, ಅವ್ರು ಹೇಳಿದ್ದು ನಿಜಾನೇ. ನಾವು ಯಾವತ್ತೂ ಶ್ರೀಮಂತಿಕೆ ನೋಡೇ ಇಲ್ಲ. ಅದರಲ್ಲೂ ನಾನು ಯಾವತ್ತೂ ಈ ರೀತಿ ನೆಕ್ಲೆಸ್ ನೋಡಿರಲಿಲ್ಲ. ಅದಕ್ಕೆ ಕ್ಯೂರಿಯಾಸಿಟಿಲಿ ಬೆಲೆ ಎಷ್ಟು ಅಂತ ಕೇಳಿದೆ. ಸಾರಿ. ಈ ಗಿಫ್ಟಿಗೆ ಬೆಲೆ ಕಟ್ಬೋದು, ಆದರೆ ನಿಮ್ಗಳ ಪ್ರೀತಿಗಲ್ಲ. ದಯವಿಟ್ಟು ಕ್ಷಮಿಸಿ. ನನ್ನ ಮಗಳು ಸ್ವಲ್ಪ ಹಾಗೆ ಅಮ್ಮ, ಖಾರವಾಗಿ ಮಾತಾಡ್ತಾಳೆ. ಬೇಜಾರು ಮಾಡ್ಕೋಬೇಡ. ಮಾತು ಖಾರವಾಗಿದ್ರೇನು, ವಿಷಯ ಸರಿಯಾಗೇ ಇತ್ತಲ್ಲ. ನಾನೇನು ಅಂದ್ಕೊಂಡಿಲ್ಲ ಅಮ್ಮ. ಹಾ ಅಕ್ಕ, ಏನು ವಿನಯ ಅಕ್ಕ, ಇದು ವಿನಯ ಅಂದ್ರೆ. ನೋಡ್ ಕಲ್ತ್ಕೋ ಸ್ವಲ್ಪ. ಅಮ್ಮ, ಈಗೇನಂತ ನಾನು ತಪ್ಪು ಹೇಳಿದ್ದು? ಕೀರ್ತನ, ಕಾರ್ತಿಕ್ ಬಂದಿದ್ದಾನ ನೋಡಿ ಹೋಗು. ತುಂಬ ಹೊತ್ತಾಯ್ತು, ಹೋಗು ಹೋಗು. ಬೇಗ ಹೋಗು, ಹೋಗು.
ಅಣ್ಣ ಇನ್ನೇನು ಬಂದ್ಬಿಡ್ತಾನೆ. ಅವನು ಅಷ್ಟೇ ನಿಮ್ಮನ್ನು ನೋಡಬೇಕು ಅಂತ ತುದಿ ಗಾಲಲ್ಲಿ ಕಾಯ್ತಿದ್ದಾನೆ. ಏತ್ ತರ್ಲೆ ಬಾರೆ ಹೊರಡೋಣ. ತುಂಬ ಮುದ್ದಾಗಿ ಕಾಣಿಸ್ತಿದ್ಯಮ್ಮ. ಬೇಗ ರೆಡಿಯಾಗಿ ಬಂದ್ಬಿಡು. ನೀನು ರೆಡಿ ಆಗಮ್ಮ, ರೆಡಿ ಆಗು. ಅಮ್ಮ, ಬರೀ ಕಾರ್ತಿಕ್ನೇ ನೋಡ್ತಾ ಇದ್ರೆ ಹೇಗೆ? ಅವನ ಅಪ್ಪ ಅಮ್ಮ ಅನ್ಸ್ಕೊಂಡಿರೋ ಬಡಪಾಯಿಗಳು ನಾವು ಇದ್ದೀವಿ. ನಮ್ಮನ್ನ ಸ್ವಲ್ಪ ನೋಡಮ್ಮ. ಸುಮ್ಮನಿರಿಪ್ಪ. ನಾಚಿಕೆ ಬೇರೆ. ಹಾ, ಇನ್ನೇನು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ಬೋದಲ್ಲ? ಕರೆಕ್ಟ್ ಟೈಮ್ ಎಂಟ್ರಿ ಕೊಟ್ಟಿದ್ದೀನಿ ಅಂತ ಕಾಣುತ್ತೆ ಅಲ್ವಾ? ಓಹೋ, ಬಾರಪ್ಪ ಮಂಜಣ್ಣ. ನಿನ್ನಿಂದಲೇ ತಾನೇ ಇಷ್ಟೆಲ್ಲ ಆಗಿದ್ದು. ನೀನಿಲ್ದೆ ತಾಂಬೂಲ ಬದಲಾಯಿಸೋಕ್ಕಾಗತ್ತೆಯೇ? ಸರಿಯಾದ ಮಾತು ಹೇಳಿದ್ರಿ. ಅಪ್ಪ ಏನ್ ಹೇಳ್ತಿದ್ದೀರಾ ನೀವು? ನಿಶ್ಚಿತಾರ್ಥ ತರ ತಾಂಬೂಲ ಬದಲಾಯಿಸ್ಕೊಳ್ಳೋದಾ? ನಿಶ್ಚಿತಾರ್ಥ ಥರ ಅಲ್ಲ ಕಣೆ, ನಿಶ್ಚಿತಾರ್ಥನೇ. ಚಿಕ್ಕಪ್ಪ ನಿಶ್ಚಿತಾರ್ಥನ? ಲಡ್ಡು ಬಂದು ಬಾಯಿ ಬಿತ್ತ. ಎಂಗೇಜ್ಮೆಂಟ್ ಬೇಡ ಅಂದ್ರೆ ಹೇಳು, ಕ್ಯಾನ್ಸಲ್ ಮಾಡ. ಬೇಡ ಅಂತ ಯಾರು ಹೇಳಿದ್ದು? ಬೇಕು ಚಿಕ್ಕ, ಬೇಕು. ಅಲ್ಲ ಮಾವಯ್ಯ, ಈ ಮಾತು ಯಾರು ನಮ್ಗೆ ಹೇಳೇ ಇಲ್ಲ. ನಿಮಗೆಲ್ಲ ಹೇಳಿದಿದ್ರೆ ಇಷ್ಟೊಂದು ಸಂತೋಷ ಆಗ್ತಿತ್ತ ಅಳಿ ಅಂದ್ರೆ? ನಿಮಗೆಲ್ಲ ಸರ್ಪ್ರೈಸ್ ಕೊಡಬೇಕು ಅಂತಲೇ ಈ ನಿರ್ಧಾರ ತಗೊಂಡಿದ್ದು. ಏನಪ್ಪ ಕುಮಾರ್ ಕಂಠೀರವ, ಹುಡುಗಿ ಒಪ್ಪಿಗೆನ? ಏನಮ್ಮ ನಮ್ಮ ಹುಡುಗ ಒಪ್ಪಿಗೆ ಆದ್ನೋ?